ಮಕರ ರಾಶಿಯವರೇ, ಇಂದು ನೀವು ಈ ವಿಡಿಯೋ ನೋಡುತ್ತಿದ್ದೀರಿ ಎಂದರೆ ಅದು ಕೇವಲ ಕಾಕತಾಳೀಯ ಅಲ್ಲ. ಇದು ನಿಮ್ಮ ಜೀವನದಲ್ಲಿ ಒಂದು ನಿರ್ಣಾಯಕ ಕ್ಷಣ. ಆ ಮೇಲಿನ ಶಕ್ತಿ ನಿಮ್ಮನ್ನು ಇಲ್ಲಿಗೆ ಕರೆತಂದಿದೆ, ಏಕೆಂದರೆ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಅಪಾಯ ಹತ್ತಿರ ಬರುತ್ತಿದೆ. ಆದರೆ ಆ ಅಪಾಯದಿಂದ ನೀವು ತಪ್ಪಿಸಿಕೊಳ್ಳಬಹುದು. ಹೌದು, ಕೊನೆಯ ಕ್ಷಣದಲ್ಲಿ ದೇವರ ಕೃಪೆಯಿಂದ ನೀವು ರಕ್ಷಣೆ ಪಡೆಯಬಹುದು. ಮಕರ ರಾಶಿ ಎಂದರೆ ಶನಿ ದೇವರ ಮಡಿಲಿನಲ್ಲಿ ಬೆಳೆದ ರಾಶಿ. ನೀವು ಯಾವಾಗಲೂ ಕಷ್ಟಸಹಿಷ್ಣುಗಳು, ಜೀವನದ ಭಾರವನ್ನು ಮೌನವಾಗಿ ಹೊರುವವರು. ಆದರೆ ಈ ಬಾರಿ ನಕ್ಷತ್ರಗಳು ಹೇಳುತ್ತಿರುವ ಸಂದೇಶ ತುಂಬಾ ಗಂಭೀರವಾದದ್ದು. ಆಕಾಶದಲ್ಲಿ ಗ್ರಹಗಳ ಚಲನೆ ಒಂದು ವಿಶೇಷ ರಚನೆಯನ್ನು ಸೃಷ್ಟಿಸುತ್ತಿದೆ ಮತ್ತು ಆ ರಚನೆ ನೇರವಾಗಿ ನಿಮ್ಮ ಜೀವನದ ಮೇಲೆ ಪ್ರಭಾವ ಬೀರುತ್ತಿದೆ. ಕೆಲವು ಸಂದರ್ಭಗಳಲ್ಲಿ ಜೀವನ ನಮ್ಮನ್ನು ಒಂದು ಕಠಿಣ ಪರೀಕ್ಷೆಗೆ ಒಳಪಡಿಸುತ್ತದೆ. ಆ ಪರೀಕ್ಷೆ ಹಣದ ರೂಪದಲ್ಲಿ ಬರಬಹುದು, ಸಂಬಂಧಗಳ ರೂಪದಲ್ಲಿ ಬರಬಹುದು, ಆರೋಗ್ಯದ ರೂಪದಲ್ಲಿ ಬರಬಹುದು, ಅಥವಾ ವೃತ್ತಿ ಜೀವನದಲ್ಲಿ ಅಚಾನಕ್ ಬದಲಾವಣೆಯ ರೂಪದಲ್ಲಿ ಬರಬಹುದು. ನೀವು ಈಗ ಯಾವ ಸ್ಥಿತಿಯಲ್ಲಿ ಇದ್ದೀರಿ ಎಂದು ನನಗೆ ಗೊತ್ತಿಲ್ಲ. ಆದರೆ ಗ್ರಹಗಳ ಸ್ಥಿತಿ ನೋಡಿದರೆ ಮಕರ ರಾಶಿಯವರ ಜೀವನದಲ್ಲಿ ಒಂದು ಮಹತ್ತರವಾದ ತಿರುವು ಬರಲಿದೆ ಎನ್ನುವುದು ಸ್ಪಷ್ಟ. ಈ ಅಪಾಯ ನಿಮ್ಮನ್ನು ದುರ್ಬಲರನ್ನಾಗಿ ಮಾಡಲು ಬರುತ್ತಿಲ್ಲ. ಇದು ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡಲು ದೇವರು ಕಳಿಸಿದ ಒಂದು ಪರೀಕ್ಷೆ. ಶನಿ ದೇವರು ಯಾರನ್ನು ಪ್ರೀತಿಸುತ್ತಾರೋ ಅವರನ್ನು ಮೊದಲು ಮುರಿಯುತ್ತಾರೆ, ನಂತರ ಮತ್ತೆ ಬಲಿಷ್ಠವಾಗಿ ಕಟ್ಟುತ್ತಾರೆ. ಮಕರ ರಾಶಿ ಶನಿ ದೇವರ ರಾಶಿ. ಆದ್ದರಿಂದ ಈ ಪ್ರಕ್ರಿಯೆ ನಿಮ್ಮ ಜೀವನದಲ್ಲಿ ಮತ್ತೊಮ್ಮೆ ಪ್ರಾರಂಭವಾಗುತ್ತಿದೆ. ನೀವು ಹೆದರಬೇಕಿಲ್ಲ, ನೀವು ಚಿಂತಿಸಬೇಕಿಲ್ಲ. ನೀವು ಈ ಸಂದೇಶ ಕೇಳುತ್ತಿರುವ ಈ ಕ್ಷಣದಿಂದಲೇ ನಿಮ್ಮ ರಕ್ಷಣೆ ಪ್ರಾರಂಭವಾಗಿದೆ. ದೇವರ ದೃಷ್ಟಿ ನಿಮ್ಮ ಮೇಲಿದೆ. ನಿಮ್ಮ ಕುಲದೇವರು, ನಿಮ್ಮ ಇಷ್ಟದೇವರು ನಿಮ್ಮ ಜೊತೆಯಲ್ಲಿದ್ದಾರೆ. ಆ ದಿವ್ಯ ಶಕ್ತಿಯ ಹೆಸರಿನಲ್ಲಿ ನಾನು ನಿಮ್ಮೊಂದಿಗೆ ಮಾತನಾಡುತ್ತಿದ್ದೇನೆ. ಇಂದು ನಾನು ನಿಮಗೆ 3 ಪ್ರಮುಖ ವಿಷಯಗಳನ್ನು ಹೇಳಲಿದ್ದೇನೆ. ಮೊದಲನೆಯದಾಗಿ, ಯಾವ ಅಪಾಯ ನಿಮ್ಮ ಕಡೆ ಬರುತ್ತಿದೆ ಎನ್ನುವುದು. ಎರಡನೆಯದಾಗಿ, ಅದರಿಂದ ಹೇಗೆ ತಪ್ಪಿಸಿಕೊಳ್ಳಬೇಕು ಎನ್ನುವುದು. ಮೂರನೆಯದಾಗಿ, ಈ ಅವಧಿಯಲ್ಲಿ ನಿಮ್ಮ ಜೀವನ ಯಾವ ದಿಕ್ಕಿನಲ್ಲಿ. ಮಕರ ರಾಶಿಯವರೇ, ಈ ಕ್ಷಣದಲ್ಲಿ ನಿಮಗೆ ಒಂದು ಮಾತು ಹೇಳಬೇಕು. ಜೀವನದಲ್ಲಿ ಕೆಲವು ಸಂಕಟಗಳು ಬರುತ್ತವೆ, ಆದರೆ ಆ ಸಂಕಟಗಳ ಹಿಂದೆ ಒಂದು ದೈವಿಕ ಕಾರಣ ಇರುತ್ತದೆ. ನೀವು ಅನುಭವಿಸುತ್ತಿರುವ ಈ ಕಷ್ಟದ ಸಮಯದಲ್ಲಿ ಭಗವಂತನು ನಿಮ್ಮನ್ನು ಒಂದು ದೊಡ್ಡ ಅಪಾಯದಿಂದ ರಕ್ಷಿಸುತ್ತಿದ್ದಾನೆ. ಆ ರಕ್ಷಣೆಯನ್ನು ಪಡೆಯಲು ನೀವು ಕೆಲವು ಆಧ್ಯಾತ್ಮಿಕ ಉಪಾಯಗಳನ್ನು ಅನುಸರಿಸಬೇಕು. ಮೊದಲನೆಯದಾಗಿ, ಪ್ರತಿ ಶನಿವಾರ ಬೆಳಿಗ್ಗೆ ಎದ್ದ ತಕ್ಷಣ ಶನಿ ದೇವರ ಮಂತ್ರವನ್ನು ಮನಸ್ಸಿನಲ್ಲಿ ಹೇಳಿಕೊಳ್ಳಿ. ಶನಿ ದೇವರು ನ್ಯಾಯದ ಅಧಿಪತಿ, ಕರ್ಮದ ಕಾಯಕ ಮಾಡುವ ದೇವರು. ಅವರ ಅನುಗ್ರಹ ಪಡೆದರೆ ಜೀವನದಲ್ಲಿ ಬರುವ ಅಡೆತಡೆಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ಶನಿ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ದೀಪ ಹಚ್ಚಿ ಕಪ್ಪು ಎಳ್ಳನ್ನು ಅರ್ಪಿಸಿ. ಇದು ಶನಿ ದೋಷ ಕಡಿಮೆ ಮಾಡಲು ಬಹಳ ಪರಿಣಾಮಕಾರಿ ಉಪಾಯ. ಎರಡನೆಯದಾಗಿ, ಮಕರ ರಾಶಿಯವರಿಗೆ ಗುರು ಗ್ರಹದ ಅನುಗ್ರಹ ಬಹಳ ಮುಖ್ಯ. ಪ್ರತಿ ಗುರುವಾರ ಬೆಳಿಗ್ಗೆ ಹಳದಿ ಬಟ್ಟೆ ಧರಿಸಿ ಬಾಳೆ ಮರಕ್ಕೆ ನೀರು ಹಾಕಿ. ಇದರಿಂದ ಗುರುವಿನ ಆಶೀರ್ವಾದ ಸಿಗುತ್ತದೆ. ನಿಮ್ಮ ಬುದ್ಧಿ ಮತ್ತು ವಿಚಾರ ಶಕ್ತಿ ಹೆಚ್ಚಾಗುತ್ತದೆ. ವ್ಯಾಪಾರದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಬರುತ್ತದೆ. ಗುರುಗ್ರಹ ಬಲಿಷ್ಠವಾದರೆ ಮಕರ ರಾಶಿಯವರ ಜೀವನದಲ್ಲಿ ಶಿಕ್ಷಣ, ಉದ್ಯೋಗ, ಸಂಪತ್ತು ಎಲ್ಲವೂ ಉತ್ತಮಗೊಳ್ಳುತ್ತದೆ. ಮೂರನೆಯದಾಗಿ, ನಿಮ್ಮ ಜೀವನದಲ್ಲಿ ರಾಹು ಕೇತು ದೋಷ ಇದ್ದರೆ ಅದಕ್ಕೆ ಒಂದು ಸರಳ ಉಪಾಯ ಇದೆ. ಪ್ರತಿ ಅಮಾವಾಸ್ಯೆಯ ದಿನ ನಿಮ್ಮ ಹತ್ತಿರದ ನದಿ ಅಥವಾ ಕೆರೆಗೆ ಹೋಗಿ ಅಲ್ಲಿ ಕಪ್ಪು ಎಳ್ಳನ್ನು ಜಲದಲ್ಲಿ ಬಿಡಿ. ಮನಸ್ಸಿನಲ್ಲಿ ನಿಮ್ಮ ತೊಂದರೆಗಳನ್ನು ಭಗವಂತನಿಗೆ ಹೇಳಿ ರಕ್ಷಣೆ ಕೋರಿ. ರಾಹು ಕೇತು ದೋಷ ನಿಧಾನವಾಗಿ ಕಡಿಮೆಯಾಗಿ ನಿಮ್ಮ ಜೀವನದಲ್ಲಿ ಶಾಂತಿ ನೆಲೆಸುತ್ತದೆ. ಇನ್ನೊಂದು ಮುಖ್ಯ ಉಪಾಯ ಏನೆಂದರೆ, ಪ್ರತಿದಿನ ಬೆಳಿಗ್ಗೆ ಎದ್ದು ಸೂರ್ಯ ದೇವರಿಗೆ ನಮಸ್ಕಾರ ಮಾಡಿ. ಸೂರ್ಯ ಮಂತ್ರ ಹೇಳಿ ನೀರು ಅರ್ಪಿಸಿ. ಮಕರ ರಾಶಿಗೆ ಶನಿ ಅಧಿಪತಿ ಆದರೂ ಸೂರ್ಯನ ಶಕ್ತಿ ನಿಮ್ಮ ಆತ್ಮವಿಶ್ವಾಸ ಮತ್ತು ಆರೋಗ್ಯ ಹೆಚ್ಚಿಸುತ್ತದೆ. ದಿನವೂ ಸೂರ್ಯ ನಮಸ್ಕಾರ ಮಾಡಿದರೆ ನಿಮ್ಮ ಶರೀರ ಮತ್ತು ಮನಸ್ಸು ಎರಡೂ ಆರೋಗ್ಯವಾಗಿ ಇರುತ್ತದೆ. ಕಷ್ಟದ ಸಮಯದಲ್ಲಿ ಧೈರ್ಯ ಕಡಿಮೆಯಾಗುವುದಿಲ್ಲ. ಕರ್ಮ ಸಂಬಂಧಿ ಪರಿಹಾರಗಳ ಬಗ್ಗೆ ಹೇಳುವುದಾದರೆ, ಮಕರ ರಾಶಿಯವರು ಈ ಹಂತದಲ್ಲಿ ಹಿಂದಿನ ಕರ್ಮದ ಫಲ ಅನುಭವಿಸುತ್ತಿದ್ದಾರೆ. ಇದು ಶಿಕ್ಷೆ ಅಲ್ಲ, ಇದು ಶುದ್ಧೀಕರಣ. ಭಗವಂತನು ನಿಮ್ಮನ್ನ. ಮಕರ ರಾಶಿಯ ಪ್ರಿಯ ಮಿತ್ರರೇ, ಪ್ರೀತಿಯ ವಿಷಯದಲ್ಲಿ ಈ ಸಮಯ ನಿಮಗೆ ಬಹಳ ಭಾವನಾತ್ಮಕವಾದ ತಿರುವನ್ನು ತರುತ್ತಿದೆ. ಶುಕ್ರ ಗ್ರಹದ ಚಲನೆ ನಿಮ್ಮ ಹೃದಯದ ಭಾವಗಳನ್ನು ಮೇಲ್ಮೈಗೆ ತರುತ್ತಿದೆ. ಬಹಳ ದಿನಗಳಿಂದ ಮನಸ್ಸಿನಲ್ಲಿ ಅದುಮಿಟ್ಟ ಮಾತುಗಳು, ಹೇಳಿಕೊಳ್ಳಲಾಗದ ನೋವುಗಳು, ಅರ್ಥವಾಗದ ಸಂಬಂಧಗಳ ಗೊಂದಲ ಇವೆಲ್ಲವೂ ಈಗ ಒಂದು ನಿರ್ಣಾಯಕ ಹಂತಕ್ಕೆ ಬರುತ್ತಿವೆ. ವಿವಾಹಿತರಾಗಿರುವ ಮಕರ ರಾಶಿಯವರಿಗೆ ಈ ಸಮಯ ದಾಂಪತ್ಯ ಜೀವನದಲ್ಲಿ ಒಂದು ಹೊಸ ಆಳವನ್ನು ಕಂಡುಕೊಳ್ಳುವ ಅವಕಾಶ ತರುತ್ತದೆ. ಕೆಲವು ತಿಂಗಳುಗಳಿಂದ ಸಂಗಾತಿಯ ಜೊತೆ ಮಾತಿನಲ್ಲಿ ದೂರ ಬೆಳೆದಿರಬಹುದು. ಮನಸ್ಸು ಸರಿಯಾಗಿ ಬೆರೆಯದೆ ಒಂದು ತೆಳುವಾದ ಗೋಡೆ ನಿರ್ಮಾಣವಾಗಿರಬಹುದು. ಆ ಗೋಡೆ ಈಗ ಕರಗಲು ಶುರುವಾಗಲಿದೆ. ಒಂದು ಸಣ್ಣ ಪ್ರಯತ್ನ, ಒಂದು ಮನಪೂರ್ವಕ ಮಾತು, ಒಂದು ಕ್ಷಮೆಯಾಚನೆ, ಇಷ್ಟು ಸಾಕು ನಿಮ್ಮ ದಾಂಪತ್ಯವನ್ನು ಮತ್ತೆ ಹೂಬಿಡಿಸಲು.
ಆದರೆ ಎಚ್ಚರಿಕೆ ಇರಲಿ, ಈ ಸಮಯ ಹಠಮಾರಿತನ ತೋರಿದರೆ ಅಥವಾ ಅಹಂಕಾರ ಬಿಡದಿದ್ದರೆ ಸಂಬಂಧದಲ್ಲಿ ಒಂದು ದೊಡ್ಡ ಬಿರುಕು ಉಂಟಾಗಬಹುದು. ಶನಿ ಮಹಾರಾಜ್ ಈಗ ನಿಮ್ಮ ಸಂಬಂಧಗಳ ಮೇಲೆ ನೇರ ದೃಷ್ಟಿ ಇರಿಸಿದ್ದಾನೆ. ನ್ಯಾಯ ಮತ್ತು ನಿಜಾಯಿತಿ ಇದ್ದಲ್ಲಿ ಸಂಬಂಧ ಗಟ್ಟಿಯಾಗುತ್ತದೆ. ಮೋಸ ಅಥವಾ ಅಸಮಾಧಾನ ಇದ್ದಲ್ಲಿ ಸಂಬಂಧ ಪರೀಕ್ಷೆಗೆ ಒಳಗಾಗುತ್ತದೆ. ಅವಿವಾಹಿತರಾಗಿರುವ ಮಕರ ರಾಶಿಯವರಿಗೆ ಈ ಸಮಯ ಮನಸ್ಸಿನ ಮಾತನ್ನು ಹೇಳಲು ಯೋಗ್ಯ ಸಂದರ್ಭ ಬರಬಹುದು. ಬಹಳ ದಿನಗಳಿಂದ ಯಾರದ್ದೋ ನೆನಪು ಮನಸ್ಸಿನಲ್ಲಿ ಸುಳಿಯುತ್ತಿರಬಹುದು. ಆ ವ್ಯಕ್ತಿ ಮತ್ತೆ ನಿಮ್ಮ ಜೀವನದಲ್ಲಿ ಮಹತ್ವಪೂರ್ಣ ಸ್ಥಾನ ಪಡೆಯಬಹುದು. ಅಥವಾ ಹೊಸದಾಗಿ ಒಬ್ಬ ವ್ಯಕ್ತಿ ಭೇಟಿಯಾಗಬಹುದು. ಅವರ ಮಾತು, ನಡವಳಿಕೆ, ಆಲೋಚನೆ ನಿಮ್ಮ ಮನಸ್ಸನ್ನು ಸೆಳೆಯಬಹುದು. ಈ ಸಂಬಂಧಕ್ಕೆ ಅವಸರ ಬೇಡ, ಆದರೆ ಅವಕಾಶ ಬಂದಾಗ ತಡ ಮಾಡಬೇಡಿ. ಕುಟುಂಬ ಸಂಬಂಧಗಳ ವಿಷಯದಲ್ಲಿ ಒಂದು ಭಾವನಾತ್ಮಕ ಘಟನೆ ನಡೆಯಬಹುದು. ತಂದೆ, ತಾಯಿ ಅಥವಾ ಹಿರಿಯ ಸದಸ್ಯರ ಆರೋಗ್ಯ ಅಥವಾ ಮಾನಸಿಕ ಸ್ಥಿತಿಯ ಬಗ್ಗೆ ಗಮನ ಕೊಡಬೇಕಾಗಬಹುದು. ಅವರ ಭಾವನೆಗಳಿಗೆ ಸ್ಪಂದಿಸಿ, ಅವರ ಮಾತುಗಳಿಗೆ ಕಿವಿಗೊಡಿ. ಕೆಲವೊಮ್ಮೆ ಹಿರಿಯರ ಒಂದು ಆಶೀರ್ವಾದ ನಮ್ಮ ಜೀವನದ ದಿಕ್ಕನ್ನೇ ಬದಲಿಸುತ್ತದೆ. ಆ ಆಶೀರ್ವಾದ ಸಂಪಾದಿಸಿಕೊಳ್ಳಿ. ಮಕ್ಕಳಿರುವ ಮಕರ ರಾಶಿ ಪಾಲಕರಿಗೆ ಮಕ್ಕಳ ವಿಷಯದಲ್ಲಿ ಒಂದು ಸಂತೋಷದ ಸುದ್ದಿ ಬರಬಹುದು. ಅವರ ಶಿಕ್ಷಣ ಅಥವಾ ಸಾಧನೆ ನಿಮ್ಮ ಮನಸ್ಸಿಗೆ ತೃಪ್ತಿ ತರಬಹುದು. ಈ ಸಂತೋಷವನ್ನು ಅನುಭವಿಸಿ, ಇದು ನಿಮ್ಮ ಕರ್ಮದ ಫಲ. ಇನ್ನು ಆರೋಗ್ಯದ ಬಗ್ಗೆ ಮಕರ ರಾಶಿಯ ಪ್ರಿಯ ಮಿತ್ರರೇ, ಈ ಹಂತದಲ್ಲಿ ನಾವು ಮಾತನಾಡಲಿರುವುದು ನಿಮ್ಮ ಜೀವನದ ಅತ್ಯಂತ ಸೂಕ್ಷ್ಮವಾದ, ಆಳವಾದ ಒಂದು ವಿಭಾಗದ ಬಗ್ಗೆ. ಪ್ರೀತಿ, ವಿವಾಹ, ಸಂಬಂಧಗಳು ಮತ್ತು ಕುಟುಂಬದ ಭಾವನಾತ್ಮಕ ಸ್ಥಿತಿಗಳ ಬಗ್ಗೆ. ಇದು ಕೇವಲ ಜ್ಯೋತಿಷ್ಯ ಅಲ್ಲ, ಇದು ನಿಮ್ಮ ಹೃದಯದ ಕತೆ. ಮಕರ ರಾಶಿಯ ಮೇಲೆ ಈ ಸಮಯದಲ್ಲಿ ಶುಕ್ರ ಗ್ರಹದ ಪ್ರಭಾವ ಒಂದು ವಿಶೇಷ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಶುಕ್ರ ಎನ್ನುವುದು ಪ್ರೀತಿಯ ಗ್ರಹ, ಸೌಂದರ್ಯದ ಗ್ರಹ, ಸಂಬಂಧಗಳ ಗ್ರಹ. ಆದರೆ ಅದರ ಜೊತೆಗೆ ಶನಿಯ ದೃಷ್ಟಿ ಕೂಡ ಇರುವ ಕಾರಣ ಈ ಸಂಬಂಧಗಳ ಮೇಲೆ ಒಂದು ರೀತಿಯ ಪರೀಕ್ಷೆ ನಡೆಯುತ್ತಿದೆ. ನಿಜವಾದ ಸಂಬಂಧ ಬದುಕಿ ಉಳಿಯುತ್ತದೆ. ಸುಳ್ಳು ಸಂಬಂಧ ತನ್ನಿಂದ ತಾನೇ ಉದುರಿ ಹೋಗುತ್ತದೆ. ನೀವು ಒಂಟಿಯಾಗಿದ್ದರೆ, ಅಂದರೆ ಇನ್ನೂ ಪ್ರೀತಿಯ ಸಂಬಂಧ ಬಂದಿಲ್ಲ ಎಂದಾದರೆ, ಈ ಮುಂದಿನ ದಿನಗಳಲ್ಲಿ ಒಂದು ವಿಶೇಷ ಭೇಟಿ ಆಗುವ ಸಾಧ್ಯತೆ ಇದೆ. ಇದು ಹಠಾತ್ತಾಗಿ ಬರಬಹುದು. ನೀವು ನಿರೀಕ್ಷಿಸದ ಸ್ಥಳದಲ್ಲಿ ನಿರೀಕ್ಷಿಸದ ವ್ಯಕ್ತಿ ಭೇಟಿಯಾಗಬಹುದು. ಆ ಮೊದಲ ಭೇಟಿಯಲ್ಲೇ ಒಂದು ಆಂತರಿಕ ಸಂವೇದನೆ ಉಂಟಾಗುತ್ತದೆ. ಮನಸ್ಸು ಹೇಳುತ್ತದೆ, ಈ ವ್ಯಕ್ತಿ ಬೇರೆಯದೇ ಆಗಿದ್ದಾರೆ ಎಂದು. ಆ ಭಾವನೆಯನ್ನು ನಿರ್ಲಕ್ಷ್ಯ ಮಾಡಬೇಡಿ, ಏಕೆಂದರೆ ಇದು ಅಕಸ್ಮಾತ್ ಅಲ್ಲ, ಇದು ನಿಮ್ಮ ಕರ್ಮದ ಫಲ. ಈಗಾಗಲೇ ಪ್ರೀತಿಯ ಸಂಬಂಧದಲ್ಲಿರುವ ಮಕರ ರಾಶಿಯವರಿಗೆ ಈ ಸಮಯ ಸ್ವಲ್ಪ ಸವಾಲಿನದ್ದಾಗಿರಬಹುದು. ಮಾತುಗಳ ನಡುವೆ ಮೌನ ಬರಬಹುದು. ಒಬ್ಬರು ಹೇಳಿದ ಮಾತು ಇನ್ನೊಬ್ಬರಿಗೆ ಸರಿಯಾಗಿ ಅರ್ಥ ಆಗದಿರಬಹುದು. ಸಣ್ಣ ಸಣ್ಣ ವಿಷಯಗಳಲ್ಲಿ ಮನಸ್ತಾಪ ಉಂಟಾಗಬಹುದು. ಆದರೆ ಇದನ್ನು ದೊಡ್ಡ ಸಮಸ್ಯೆ ಎಂದು ತಿಳಿಯಬೇಡಿ. ಇದು ಸಂಬಂಧ ಬಲಗೊಳ್ಳುವ ಮೊದಲು ಬರುವ ಒಂದು ಪರೀಕ್ಷೆ. ತಾಳ್ಮೆ ಇಟ್ಟುಕೊಳ್ಳಿ. ಮಾತಿನಲ್ಲಿ ಜಗಳ ಮಾಡಬೇಡಿ. ಪ್ರೀತಿಯಿಂದ ಮಾತನಾಡಿ. ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ವಿವಾಹ ವಿಷಯದಲ್ಲಿ ಮಕರ ರಾಶಿಯವರಿಗೆ ಈ ಸಮಯ ಒಂದು ನಿರ್ಣಾಯಕ ಘಟ್ಟ. ಮದುವೆಯ ಮಾತುಕತೆ ನಡೆಯುತ್ತಿದ್ದರೆ ಅದರಲ್ಲಿ ಸ್ವಲ್ಪ ವಿಳಂಬ ಉಂಟಾಗಬಹುದು. ಆದರೆ ಆ ವಿಳಂಬ ಒಳ್ಳೆಯದಕ್ಕೆ, ಏಕೆಂದರೆ ಈ ಸಮಯದಲ್ಲಿ ಗ್ರಹಗಳ ಸ್ಥಾನ ಅಷ್ಟು ಅನುಕೂಲಕರವಾಗಿಲ್ಲ. ಸ್ವಲ್ಪ ಕಾದರೆ ಸೂಕ್ತ ಸಮಯ ಬಂದಾಗ ಮದುವೆ ಬಹಳ ಚೆನ್ನಾಗಿ ನಡೆಯುತ್ತದೆ. ಆದರೆ ಯಾರಾದರೂ ಮದುವೆಯ ವಿಷಯದಲ್ಲಿ ಒತ್ತಡ ಹಾಕುತ್ತಿದ್ದರೆ ಅವಸರ ಮಾಡಬೇಡಿ. ತಾಳ್ಮೆ ಒಂದೇ ನಿಮ್ಮ ರಕ್ಷಣೆ. ದಾಂಪತ್ಯ ಜೀವನದಲ್ಲಿರುವ ಮಕರ ರಾಶಿಯವರಿಗೆ ಈ ಸಮಯ ಒಂದು ಭಾವನಾತ್ಮಕ ತಿರುವು ತರಬಹುದು. ದಂಪತಿಗಳ ನಡುವೆ ಒಂದು ಮಕರ ರಾಶಿಯ ಪ್ರಿಯ ಮಿತ್ರರೇ, ಈಗ ನಾವು ಮಾತನಾಡಲಿರುವುದು ನಿಮ್ಮ ಆರೋಗ್ಯ, ವಿದ್ಯಾಭ್ಯಾಸ, ಪ್ರಯಾಣ ಮತ್ತು ಜೀವನದಲ್ಲಿ ಅನಿರೀಕ್ಷಿತವಾಗಿ ಬರಬಹುದಾದ ಬದಲಾವಣೆಗಳ ಬಗ್ಗೆ. ಈ ವಿಷಯಗಳಲ್ಲಿ ಮಕರ ರಾಶಿಯವರಿಗೆ ಈ ಸಮಯದಲ್ಲಿ ಅತ್ಯಂತ ಮಹತ್ವಪೂರ್ಣವಾದ ಸಂದೇಶಗಳಿವೆ. ಒಂದೊಂದು ಮಾತನ್ನು ಗಮನವಿಟ್ಟು ಕೇಳಿ, ಏಕೆಂದರೆ ಇದು ನಿಮ್ಮ ಜೀವನದ ಮೇಲೆ ನೇರ ಪರಿಣಾಮ ಬೀರಲಿದೆ. ಮೊದಲು ಆರೋಗ್ಯದ ವಿಷಯಕ್ಕೆ ಬರೋಣ. ಮಕರ ರಾಶಿಯ ಮೇಲೆ ಶನಿಯ ಪ್ರಭಾವ ಯಾವಾಗಲೂ ತೀವ್ರವಾಗಿರುತ್ತದೆ. ಈ ಕಾಲಘಟ್ಟದಲ್ಲಿ ಶನಿ ನಿಮ್ಮ ಶರೀರದ ಮೇಲೆ ಒಂದು ಬಗೆಯ ಒತ್ತಡ ಹಾಕುತ್ತಿದ್ದಾನೆ. ಇದರರ್ಥ ನೀವು ಅನಾರೋಗ್ಯಕ್ಕೆ ತುತ್ತಾಗುತ್ತೀರಿ ಎಂದಲ್ಲ, ಆದರೆ ನಿಮ್ಮ ದೇಹ ಈಗ ನಿಮ್ಮ ಗಮನವನ್ನು ಕೋರುತ್ತಿದೆ. ಸಣ್ಣ ಸಣ್ಣ ಆರೋಗ್ಯ ಸಮಸ್ಯೆಗಳನ್ನು ನಿರ್ಲಕ್ಷಿಸಬೇಡಿ. ಬೆನ್ನು ನೋವು, ಮಂಡಿ ನೋವು ಅಥವಾ ಮೂಳೆ ಸಂಬಂಧಿತ ತೊಂದರೆ ಉಂಟಾದರೆ ತಕ್ಷಣ ವೈದ್ಯರನ್ನು ಕಾಣಿ. ಶನಿ ಮಕರ ರಾಶಿಯ ಅಧಿಪತಿಯಾಗಿರುವ ಕಾರಣ ಅವನ ಕಾರಕ ಅಂಗಗಳಾದ ಮೂಳೆ, ದಂತ, ಚರ್ಮ ಮತ್ತು ನರಮಂಡಲದ ಮೇಲೆ ಈ ಅವಧಿಯಲ್ಲಿ ವಿಶೇಷ ಗಮನ ನೀಡಬೇಕು. ರಾಹು ಈಗ ಮೀನ ರಾಶಿಯಲ್ಲಿ ಸಂಚರಿಸುತ್ತಿರುವ ಕಾರಣ ಮಕರ ರಾಶಿಯ 3ನೇ ಭಾವದ ಮೇಲೆ ಒಂದು ನಿಗೂಢ ಪ್ರಭಾವ ಬೀಳುತ್ತಿದೆ. ಇದರಿಂದ ಮಾನಸಿಕ ಚಿಂತೆ, ನಿದ್ರಾಹೀನತೆ ಅಥವಾ ಕಾರಣವಿಲ್ಲದ ಆತಂಕ ಕಾಡಬಹುದು. ನಿಮ್ಮ ಮನಸ್ಸು ಯಾಕೋ ಶಾಂತವಿಲ್ಲ ಎಂದು ಅನಿಸುತ್ತಿದ್ದರೆ ಅದಕ್ಕೆ ಜ್ಯೋತಿಷ್ಯ ಕಾರಣವೂ ಇದೆ. ರಾಹುವಿನ ಈ ಸ್ಥಾನ ನಿಮ್ಮ ಮನಸ್ಸಿಗೆ ಅನಗತ್ಯ ಭಯ ಮತ್ತು ಅಸ್ಥಿರತೆಯನ್ನು ತಂದುಕೊಡಬಹುದು. ಆದ್ದರಿಂದ ಪ್ರತಿದಿನ ಬೆಳಿಗ್ಗೆ ಕನಿಷ್ಠ 15 ನಿಮಿಷ ಧ್ಯಾನ ಅಥವಾ ಪ್ರಾಣಾಯಾಮ ಮಾಡಿ.
ಮನಸ್ಸಿಗೆ ನೆಮ್ಮದಿ ತರುವ ಶಕ್ತಿ ಉಸಿರಾಟದ ಅಭ್ಯಾಸದಲ್ಲಿ ಇದೆ. ಕೇತು ಕನ್ಯಾ ರಾಶಿಯಲ್ಲಿ ನಿಂತಿರುವ ಕಾರಣ ಮಕರ ರಾಶಿಯ 9ನೇ ಭಾವದ ಮೇಲೆ ಅವನ ದೃಷ್ಟಿ ಬೀಳುತ್ತದೆ. ಈ 9ನೇ ಭಾವ ದೂರ ಪ್ರಯಾಣ, ಆಧ್ಯಾತ್ಮ ಮತ್ತು ಭಾಗ್ಯದ ಭಾವ. ಕೇತುವಿನ ಈ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಧಾರ್ಮಿಕ ಆಸಕ್ತಿ ಹೆಚ್ಚಾಗಬಹುದು. ಪ್ರಾಚೀನ ಜ್ಞಾನ, ತೀರ್ಥಯಾತ್ರೆ ಅಥವಾ ಆಧ್ಯಾತ್ಮಿಕ ಗ್ರಂಥಗಳ ಓದಿನಲ್ಲಿ ನಿಮ್ಮ ಮನಸ್ಸು ಹೆಚ್ಚು ತೊಡಗಿಸಿಕೊಳ್ಳಬಹುದು. ಇದು ಒಳ್ಳೆಯ ಲಕ್ಷಣ. ಕೇತು ವೈರಾಗ್ಯ ಮತ್ತು ಮೋಕ್ಷದ ಕಾರಕ. ಅವನ 9ನೇ ಭಾವದ ದೃಷ್ಟಿ ನಿಮ್ಮನ್ನು ಭೌತಿಕ ಜಗತ್ತಿನಿಂದ ಒಂದು ಹೆಜ್ಜೆ ಹಿಂದೆ ಸರಿದು ಆತ್ಮಿಕ ಸತ್ಯಗಳ ಕಡೆ ನೋಡಲು ಪ್ರೇರೇಪಿಸುತ್ತದೆ. ಈಗ ಪ್ರಯಾಣದ ವಿಷಯಕ್ಕೆ ಬರೋಣ. ಮಕರ ರಾಶಿಯವರ. ಮಕರ ರಾಶಿಯ ಆತ್ಮೀಯ ಮಿತ್ರರೇ, ಈ ಜೀವನದ ಪ್ರತಿಯೊಂದು ಕ್ಷಣವೂ ದೇವರ ಕೈಯಲ್ಲಿದೆ. ನೀವು ಇಂದು ಎಷ್ಟೇ ಕಷ್ಟದಲ್ಲಿ ಇದ್ದರೂ, ಎಷ್ಟೇ ನೋವಿನಲ್ಲಿ ಮುಳುಗಿದ್ದರೂ, ಆ ಪರಮಾತ್ಮ ನಿಮ್ಮನ್ನು ಒಂಟಿಯಾಗಿ ಬಿಟ್ಟಿಲ್ಲ. ಶನಿ ದೇವರ ಕೃಪೆ, ಗುರುಗ್ರಹದ ಆಶೀರ್ವಾದ ಮತ್ತು ಕಾಲದ ಮಹಾಪರಿವರ್ತನೆ ಎಲ್ಲವೂ ನಿಮ್ಮ ಪರವಾಗಿ ನಿಧಾನವಾಗಿ ಒಂದೊಂದಾಗಿ ಕೆಲಸ ಮಾಡುತ್ತಿವೆ. ಮಕರ ರಾಶಿಯ ಜನರು ಯಾವತ್ತೂ ಬಲಹೀನರಲ್ಲ. ನಿಮ್ಮ ಸ್ವಭಾವದಲ್ಲೇ ಒಂದು ಅಗಾಧ ಶಕ್ತಿಯಡಗಿದೆ. ಜೀವನ ಎಷ್ಟೇ ಕಠಿಣ ಪರೀಕ್ಷೆ ತೆಗೆದುಕೊಂಡರೂ ನೀವು ಅದನ್ನು ತಾಳ್ಮೆಯಿಂದ ಎದುರಿಸಿದ್ದೀರಿ. ಆ ತಾಳ್ಮೆಯೇ ನಿಮ್ಮ ಸಾಧನೆಯ ಮೂಲ. ಆ ಸಹನೆಯೇ ನಿಮ್ಮ ಕರ್ಮವನ್ನು ಪರಿಶುದ್ಧಗೊಳಿಸುತ್ತಿದೆ. ಈ ಹಂತದಲ್ಲಿ ಒಂದು ವಿಷಯ ಗಮನದಲ್ಲಿ ಇಟ್ಟುಕೊಳ್ಳಿ. ಅಪಾಯ ಕೊನೆಯ ಕ್ಷಣದಲ್ಲಿ ತಪ್ಪಿ ಹೋಗುತ್ತದೆ ಎಂದರೆ ಅದು ಕೇವಲ ಅದೃಷ್ಟದಿಂದ ಅಲ್ಲ. ಅದು ನಿಮ್ಮ ಪೂರ್ವಜರ ಆಶೀರ್ವಾದ, ನಿಮ್ಮ ಹಿಂದಿನ ಜನ್ಮದ ಪುಣ್ಯ, ನಿಮ್ಮ ಈ ಜನ್ಮದ ಪ್ರಾರ್ಥನೆಯ ಫಲ. ಆ ಫಲ ಇನ್ನೂ ಇಳಿಯಲು ಆರಂಭವಾಗಿದೆ. ನೀವು ಕಾಯಬೇಕು, ನಂಬಿಕೆ ಇಟ್ಟುಕೊಳ್ಳಬೇಕು ಮತ್ತು ಪ್ರತಿ ಹೆಜ್ಜೆಯಲ್ಲೂ ದೇವರ ಕೈ ಇದೆ ಎಂದು ಭಾವಿಸಬೇಕು. ಮುಂದಿನ ದಿನಗಳಲ್ಲಿ, ಅಂದರೆ ಮುಂದಿನ 15ರಿಂದ 30 ದಿನಗಳ ಒಳಗೆ ನಿಮ್ಮ ಜೀವನದಲ್ಲಿ ಒಂದು ಶಾಂತಿಯ ಅಲೆ ಬರಲಿದೆ. ಇದ್ದಕ್ಕಿದ್ದಂತೆ ಒಂದು ಒಳ್ಳೆಯ ಸಂದೇಶ ಬರಬಹುದು, ಅಥವಾ ಒಂದು ಸಮಸ್ಯೆ ತನ್ನಷ್ಟಕ್ಕೆ ಬಗೆಹರಿದು ಹೋಗಬಹುದು, ಅಥವಾ ನೀವು ಯಾವ ಸಂಬಂಧದ ಬಗ್ಗೆ ಅಳುತ್ತಿದ್ದೀರೋ ಆ ಸಂಬಂಧದಲ್ಲಿ ಒಂದು ಹೊಸ ಬೆಳಕು ಕಾಣಿಸಬಹುದು. ಇದೆಲ್ಲ ನಡೆಯಲಿರುವ ಬದಲಾವಣೆಯ ಮೊದಲ ಸೂಚನೆಗಳು. ನಿಮ್ಮ ಮನಸ್ಸಿನಲ್ಲಿ ಇದ್ದ ಅನುಮಾನಗಳು ದೂರವಾಗಲಿ. ನಿಮ್ಮ ಹೃದಯದಲ್ಲಿ ತುಂಬಿಕೊಂಡಿದ್ದ ಭಯ ಕರಗಲಿ. ಆ ಪರಮಾತ್ಮ ನಿಮ್ಮ ಕಣ್ಣೀರನ್ನು ಎನಿಸಿ ಇಟ್ಟಿದ್ದಾನೆ. ನಿಮ್ಮ ಪ್ರಾರ್ಥನೆ ಆಕಾಶದಲ್ಲಿ ತಲುಪಿದೆ. ಉತ್ತರ ಬರಲಿದೆ. ನಿಮಗೆ ತಿಳಿಯದ ರೀತಿಯಲ್ಲಿ, ನೀವು ನಿರೀಕ್ಷಿಸದ ಮಾರ್ಗದಲ್ಲಿ. ಆದರೆ ಬರುತ್ತದೆ, ಖಂಡಿತವಾಗಿಯೂ ಬರುತ್ತದೆ. ಮಕರ ರಾಶಿಯ ಜನರ ಆತ್ಮ ಬಲಿಷ್ಠವಾದದ್ದು. ನಿಮ್ಮ ಕರ್ಮ ಯಾತ್ರೆ ಇನ್ನೂ ಮುಗಿದಿಲ್ಲ. ಈ ಸಂಕಷ್ಟ ಒಂದು ಮುಗಿಯಿತು ಎಂದರೆ ಮತ್ತೊಂದು ಸಮೃದ್ಧ ಅಧ್ಯಾಯ ಆರಂಭವಾಗುತ್ತದೆ. ಬದುಕಿನ ಈ ಸಂಧಿಕಾಲದಲ್ಲಿ ಧೈರ್ಯವಾಗಿ ನಿಲ್ಲಿ. ದೇವರು ನಿಮ್ಮ ಜೊತೆ ಇದ್ದಾರೆ. ನಿಮ್ಮ ಮನೆಯ ಕುಲದೇವತೆ ನಿಮ್ಮನ್ನು ಕಾಯುತ್ತಿದ್ದಾರೆ. ನಿಮ್ಮ ಇಷ್ಟದೇವರ ಆಶ್ರಯದಲ್ಲಿ ಮುಂದೆ ನಡೆಯಿರಿ. ಆ ಬೆಳಕು ನಿಮ್ಮ ದಾರಿಯನ್ನು ಯಾವತ್ತ